ನಮಸ್ತೆ ಫ್ರೆಂಡ್ಸ್, ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಬೆಲ್ಲ ಹಾಕಿ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದಂತೇಳಿ ನೋಡೋಣ. ಪಾಯಸ ಮಾಡಲು ಮೊದಲಿಗೆ ಹೆಸರುಬೇಳೆ ಹುರಿಬೇಕಾಗುತ್ತೆ. ಇಲ್ಲಿ ನೋಡಿ, ಕಡಾಯಲ್ಲಿ ನಾನು 1 ಕಪ್ಪಷ್ಟು ನಾನು ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಟು ಈ ಹೆಸರುಬೇಳೆನ ಹುರಿಬೇಕು. ಹುರಿಬೇಕಾದ್ರೆ ತುಪ್ಪ ಏನೂ ಹಾಕಬಾರ್ದು, ಜಸ್ಟ್ ಹಾಗೆ ಫ್ರೈ ಮಾಡಬೇಕು. ನೋಡಿ, ಹೆಸರುಬೇಳೆನ ಫ್ರೈ ಮಾಡಿದ್ದಾಯಿತು. ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಹೆಸರುಬೇಳೆನ ಈಗ ನಾನು ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕಿ 2-3 ಬಾರಿ ಚೆನ್ನಾಗಿ ತೊಳಿಬೇಕು. ತೊಳೆದಿರುವ ಹೆಸರುಬೇಳೆನ ನಾನೀಗ ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ. ಕುಕ್ಕರಲ್ಲಿ ಹಾಕಿದ ಮೇಲೆ 1 ಕಪ್ಪಷ್ಟು ನಾನು ಹೆಸರುಬೇಳೆ ತಗೊಂಡಿದ್ದೆ. ಈಗ 2 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. 2ರಿಂದ 3 ಕಪ್ಪಷ್ಟು ನೀರು ಹಾಕ್ಬೋದು. ನಾನಿಲ್ಲಿ 2 ಕಪ್ಪಷ್ಟು ನೀರು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ಅಥವಾ 3 ವಿಸಲ್ ಆದರೆ ಸಾಕು. ನೋಡಿ, ಈಗ ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಹೆಸರುಬೇಳೆ ಹೇಗೆ ಕುದ್ದಿದೆ ನೋಡೋಣ. ನೋಡಿ, ಇಷ್ಟು ಕುದ್ರೆ ಸಾಕು. ಪೂರ್ತಿ ಕಾಳು ಇಲ್ಲ, ಪೂರ್ತಿ ಮೆತ್ತಗೆ ಇಲ್ಲ, ಮೀಡಿಯಮ್ ಚೆನ್ನಾಗಿ ಕುದ್ದಿದೆ. ನೆಕ್ಸ್ಟ್ ಈಗ ಪಾಯಸಕ್ಕೆ ಬೆಲ್ಲ ಪಾಕ ರೆಡಿ ಮಾಡ್ಕೊಳ್ಳೋಣ. ಅಂದರೆ ಇಲ್ಲಿ ನಾನು 1 ಕಪ್ ಹೆಸರುಬೇಳೆಗೆ ನಾನು 1 ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ. ಹಾಗೆ ಅರ್ಧದಿಂದ 3/4 ಕಪ್ಪಷ್ಟು ನೀರು ಹಾಕಿದ್ದೀನಿ. ನೀವು ಬೆಲ್ಲ ಹೆಚ್ಚು ಕಡಿಮೆ ಮಾಡ್ಬೋದು. ಜಾಸ್ತಿ ಸ್ವೀಟ್ ಬೇಕಂದರೆ ನೀವು ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕ್ಬೋದು, ಇಲ್ಲಾಂದರೆ ಕಡಿಮೆನೂ ಮಾಡ್ಬೋದು. ಫ್ರೆಂಡ್ಸ್, ಹೆಸರುಬೇಳೆ ಪಾಯಸಕ್ಕೆ ನೀವು ಸಕ್ಕರೆನೂ ಯೂಸ್ ಮಾಡ್ಬೋದು. ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಯೂಸ್ ಮಾಡಿ. ಬೆಲ್ಲ ಚೆನ್ನಾಗಿದೆ, ಡೈರೆಕ್ಟ್ ಬೆಲ್ಲ ಹಾಕಿ ನೀವು ಪಾಯಸ ಮಾಡ್ಬೋದು. ಸಪೋಸ್ ಕಸ ಕಡ್ಡಿ ಏನಾದರೂ ಇದ್ರೆಗಿನ ಈ ರೀತಿ ಪಾಕ ಮಾಡಿಕೊಂಡು ನೀವು ಹಾಕಿ ನೋಡಿ. ಈ ಬೆಲ್ಲದಲ್ಲಿ ಏನು ಕಸ ಕಡ್ಡಿ ಇರಲಿಲ್ಲ, ಹೀಗಾಗಿ ನಾನು ಪಾಕನ ಡೈರೆಕ್ಟಾಗಿ ಹಾಕಿದ್ದೀನಿ. ಸಪೋಸ್ ಆ ರೀತಿ ಏನಾದರೂ ಇದ್ದರೆ ನೀವು ಶೋಧಿಸ್ಕೊಂಡು ಹಾಕಿ. ಫ್ರೆಂಡ್ಸ್, ಒಂದು ವೇಳೆ ಈ ಪಾಯಸ ನಿಮಗೆ ಗಟ್ಟಿ ಅನಿಸಿದರೆ ಆಮೇಲೆ ನೀವು ನೀರು ಹಾಕ್ಬೋದು. ಇವಾಗ ನಾ ಮಾಡಿದ್ದೀನಲ್ಲ, ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ, ಅದಕ್ಕೆ ನಾನು ಏನು ಎಕ್ಸ್ಟ್ರಾ ನೀರು ಹಾಕ್ತಾ ಇಲ್ಲ. ನೋಡಿ, ಇದಕ್ಕೆ ನಾನು ತುರಿದ ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ. ಹಾಕಿದ್ಮೇಲೆ ಸ್ಪೂನಿಂದ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಹಾಲು ಬೇಕಂದರೆ ಸ್ಟವ್ ಆಫ್ ಮಾಡಿ ಇದಕ್ಕೆ ಹಾಲನ್ನು ಹಾಕ್ಬೋದು. ಆಮೇಲೆ ಡ್ರೈ ಫ್ರೂಟ್ಸ್ನೂ ಹಾಕ್ಬೋದು. ಗೋಡಂಬಿ, ದ್ರಾಕ್ಷಿನೂ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ಈ ಪಾಯಸದಲ್ಲಿ ಹಾಕ್ಬೋದು. ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಹೆಸರುಬೇಳೆ ಪಾಯಸ ರೆಡಿ ಆಯಿತು. ನಾನು ಇದರಲ್ಲಿ ಹಾಲು ಹಾಕಲ್ಲ, ನಾನು ಸರ್ವಿಂಗ್ ಬೌಲಲ್ಲಿ, ಅಂದರೆ ನನಗೆ ಎಷ್ಟು ಬೇಕು ಅಷ್ಟು ಹೆಸರುಬೇಳೆ ಪಾಯಸನ ಸರ್ವಿಂಗ್ ಬೌಲಲ್ಲಿ ಹಾಕಿ ಅದರಲ್ಲಿ ಹಾಲು ಹಾಕ್ಕೊಂಡು ನಾನು ಸರ್ವ್ ಮಾಡ್ತೀನಿ. ನೋಡಿ, ಈಗ ನಾನು ಇದಕ್ಕೆ ಹಾಲು ಹಾಕ್ತಾ ಇದ್ದೀನಿ. ಕೆಲವರು ಹಾಲು ಹಾಕಿದರೆ ಇಷ್ಟಪಡಲ್ಲ ತಿನ್ನಲು, ತುಪ್ಪ ಹಾಕ್ಕೊಂಡು ತಿಂತಾರೆ. ಅದಕ್ಕೆ ನನಗೆ ಎಷ್ಟು ಬೇಕಷ್ಟು ಮಾತ್ರ ಪಾಯಸ ಹಾಕಿ ಅದರಲ್ಲಿ ಹಾಲು ಹಾಕಿದ್ದೀನಿ. ಮಿಕ್ಕಿದ್ದು ಹಾಗೆ ಇಟ್ಟಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಲ್ಲ ಹಾಕಿ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತೇಳಿ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.